ರಾಜ್ಯದಲ್ಲಿ ಒಂದು ರೀತಿ ಅಜಾಗರೂಕತೆ ಇದೆ. ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ದಿವಾಳಿಯಾಗಿದ್ದೀರಿ, ದಿವಾಳಿ ಅಂಚಿಗೆ ಹೋಗ್ತಾ ಇದ್ದೀರಿ. ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ 30 to 40% ಕಟ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನು ಲಾಭ ಮಾಡ್ಕೊಳಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ ಚಕ್ರ ಬಡ್ಡಿ ಆಗ್ತಾಯಿದ್ದಾರೆ. ನಾನು ಕೇಳಿದೆ ಅವ್ರನ್ನೆಲ್ಲ, ಯಾಕೆ ಇಲ್ಲಿ ತೊಗೊತೀರಾ, ಬ್ಯಾಂಕ್ಗಳಲ್ಲಿ ಹೋಗಿ, ರಾಜ್ಯ ಸರ್ಕಾರದ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಎಂದು. ಅವ್ರು ಹೇಳಿದ್ರು, ಅಲ್ಲಿ ಕೊಡಲ್ಲ, ನಮಗೆ ಹಣ ಇಲ್ಲ. ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದೆ. ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾಯಿದೆ. ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಅವರು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ, ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇ ನಾನು ಬಂದಿದೆಯಾ ಕರ್ನಾಟಕಕ್ಕೆ? ಪ್ರೈವೇಟ್ ಫೈನಾನ್ಸ್ ಬಂದು 30-40 ವರ್ಷ ಆಗೋಗ್ಬಿಟ್ಟಿದೆ. ಅವಾಗ ಯಾವಾಗೂ ಇಲ್ದಿದ್ದು ಈಗ ಅವ್ರು ದಬ್ಬಾಳಿಕೆ ಮಾಡ್ತಾಯಿದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾಯಿದೆ ಅಂದರೆ ಅವ್ರಿಗೆ ಒಂಥರ ಭಯ ಇಲ್ಲ ಇವಾಗ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸಿದೋಗ್ಬಿಟ್ಟಿದೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ, ಬ್ಯಾಂಕ್ಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರು ಆಯಿತು, ಬೀದರ್ ಆಯಿತು, ಮೈಸೂರಾಯಿತು, ನೆನ್ನೆನೂ ಕೂಡ ಮತ್ತೊಂದು ಗುಲ್ಬರ್ಗಾದಲ್ಲಾಗಿದೆ. ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ 2 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಪುಣ್ಯಕ್ಕೆ ನೆನ್ನೆ ನಾನು SP ಮಾತಾಡಿದೆ. SP ಗೆ ಮಾತಾಡಿ ಇಮಿಡಿಯೇಟಾಗಿ ನೀವು ಅರೆಸ್ಟ್ ಮಾಡಬೇಕು, ಇಮಿಡಿಯೇಟಾಗಿ ಕಂಡುಹಿಡೀರಿ ಅಂತೇಳಿ, ನಾನು ಇಲ್ಲ ಅಂದರೆ ನಾನು ಹೋರಾಟ ಶುರು ಮಾಡ್ತೀನಿ ಅಂತ ನೆನ್ನೆ ಅವರು SP ಅವರು ಫೋನ್ ಮಾಡಿದರು. ನಾವು ಇಲ್ಲ ಸರ್, ಸಿಕ್ಕಾಕ್ಕೊಂಡಿದ್ದಾರೆ, ಹಿಡಿದಿದ್ದೀರಿ ಅಂತ ಹೇಳಿದ್ರು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು, ಗೂಂಡಾಗಳನ್ನು ರೌಡಿಗಳಿಗೆ ಈಗ ರೌಡಿಗಳಿಗೆ ಹಬ್ಬ. ಅವ್ರಿಗೂ ಹಬ್ಬ ಅಲ್ಲ, ಅವ್ರಿಗೂ ಒಂದು ಕೆಲಸ ಸಿಕ್ತು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ, ಭಾಗ್ಯ, ಗೂಂಡಾಗಳ ಭಾಗ್ಯ. ಆ ಭಾಗ್ಯ ಕೊಟ್ಟಿರೋದ್ರಿಂದ 6ನೇ ಭಾಗ್ಯ ಅವರು ಕೂಡ ಫೀಲ್ಡಿಗೆ ಇಳಿದು ನಿಷ್ಠೆಯಿಂದ ಕಂಪನಿಗಳಿಗೆ ಕೆಲಸ ಮಾಡ್ತಾಯಿದ್ದಾರೆ.